ಹೆದರ್ಕೊಂಡ್ಬಿಟ್ಟಿದ್ದೀರಾ, ಭಯ ಪಡ್ತಾ ಇದ್ದೀರಾ, ನಾನು ಏನು ಮಾಡಕ್ ಆಗಲ್ಲ ಅಂತ ಕುಗ್ಗಿ ಹೋಗ್ಬಿಟ್ಟಿದ್ದೀರಾ. ದೇವರು ನಿಮ್ಮನ್ನ ಕರೀತಾ ಇದ್ದಾನೆ. ನಿಮ್ಮೊಳಗೆ ಒಂದು ವೈರತ್ವ, ನಿಮ್ಮೊಳಗೆ ಒಂದು ವೈರಾಗ್ಯ, ನಿಮ್ಮೊಳಗೆ ಒಂದು ಆಸಕ್ತಿ ಇದೆ, ಅದನ್ನು ದೇವರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ನಿನಗೆ ಕರೀತಾ ಇದ್ದಾನೆ. ಪರಾಕ್ರಮಶಾಲಿಯೇ ಎದ್ದೇಳು, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ನಮ್ಮ ಜೊತೆ ದೇವರು ಹಾಕಿದ್ದಾನೆ, ನಮ್ಮನ್ನು ನಡೆಸುವುದಕ್ಕೆ. ನಾವು ಕುಗ್ಗಿದಾಗ ನಮ್ಮನ್ನು ಉಜ್ಜೀವನಗೊಳಿಸುವುದಕ್ಕೆ, ನಾವು ಸೋತಾಗ ನಮಗೆ ಧೈರ್ಯ ಮೂಡಿಸುವುದಕ್ಕೆ. ನಮ್ಮ ಹೊತ್ತಿಗೆ ದೇವರಿದ್ದಾನೆ. ಸೋತು ಹೋಗ್ಬೇಡ್ರಿ, ಜನರಿಂದ ಸೋತು ಹೋಗ್ಬೇಡ್ರಿ, ಬಂಧುಗಳಿಂದ ಸೋತು ಹೋಗ್ಬೇಡ್ರಿ, ಕೆಲಸ ಇಲ್ಲ ಅಂತ ಸೋತು ಹೋಗ್ಬೇಡ್ರಿ, ಉದ್ಯೋಗ ಇಲ್ಲ ಅಂತ ಸೋತು ಹೋಗ್ಬೇಡ್ರಿ, ಹಣ ಇಲ್ಲ ಅಂತ ಸೋತು ಹೋಗ್ಬೇಡ್ರಿ, ಒಳ್ಳೆ ಬಟ್ಟೆ ಇಲ್ಲ ಅಂತ ಸೋತು ಹೋಗ್ಬೇಡ್ರಿ, ಮನೆ ಇಲ್ಲ ಅಂತ ಸೋತು ಹೋಗ್ಬೇಡ್ರಿ, ಹೊಲ ಇಲ್ಲ ಅಂತ ಸೋತು ಹೋಗ್ಬೇಡ್ರಿ, ದೇವರ ಕಡೆ ಬೆಳ್ಳಿ ಬಂಗಾರ ಇಲ್ಲ ಅಂತ ಸೋತು ಹೋಗ್ಬೇಡ್ರಿ. ಅಪೊಸ್ತಲನಾದಂತಹ ಪೇತ್ರನು ಹೇಳ್ತಾರೆ, ಹುಟ್ಟು ಕುಟ್ಟನನ್ನು ನೋಡಿ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡ್ತೇನೆ. ಏನಿದೆ ನನ್ನೊಳಗಡೆ? ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡು. ಯೇಸುವಿನ ನಾಮ ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಾಮ. ಆಮೆನ್. ಯೇಸು ನಾಮ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ. ಹಲ್ಲೆಲೂಯಾ. ತಂದೆ ಕೈ ಬಿಟ್ಟು ಹೋಗ್ಬೋದು, ತಾಯಿ ನಿನ್ನ ಮಗುವಲ್ಲ ಅಂತ ದೂರ ತಳ್ಳಬಹುದು. ಹಲ್ಲೆಲೂಯಾ. ಬಂಧುಗಳು ನೀನು ನನ್ನ ರಕ್ತ ಸಂಬಂಧಿ ಅಲ್ಲ ಅಂತ ನಿನ್ನನ್ನು ತಿರಸ್ಕಾರ ಮಾಡಬಹುದು. ನೀನು ಕೆಲಸ ಮಾಡುವ ಜಾಗದಲ್ಲಿ ನೀನು ನಮ್ಮವಳಲ್ಲ, ನಮ್ಮವನಲ್ಲ ಅಂತ ನಿನ್ನನ್ನು ಹಾಗೆ ಮಾಡುವ ಜನರಿರಬಹುದು. ನೀನು ಕಟ್ಟಿಕೊಂಡ ಗಂಡ ನಿನಗೆ ವಿರುದ್ಧವಾಗಿ ತಿರುಗಿ ಬೀಳಬಹುದು. ನೀನು ಕಟ್ಟಿಸಿಕೊಂಡ ಹೆಂಡತಿ ನಿನಗೆ ವಿರುದ್ಧವಾಗಿ ತಿರುಗಿ ಬೀಳಬಹುದು. ಆದರೆ ಸರ್ವಶಕ್ತನಾದ ದೇವರು ಹೇಳ್ತಾನೆ, ನಾನೆಂದಿಗೂ ನಿನ್ನನ್ನು ತೊರೆಯುವುದಿಲ್ಲ. ಹಲ್ಲೆಲೂಯಾ. ಯೆಶಾಯನ ಗ್ರಂಥ 49ನೇ ಅಧ್ಯಾಯದ 15-16ನೇ ವಚನದಲ್ಲಿ ನೋಡ್ತೇವೆ, ಮೊಲೆ ಕುಡಿಸುವ ತಾಯಿ ತನ್ನ ಮಗುವನ್ನು ಒಂದು ವೇಳೆ ಮರೆತರು ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ಆಮೆನ್. ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ನಿನ್ನ ರೂಪ ಎಲ್ಲಿದೆ? ನಿನ್ನ ಅಲಂಕಾರ ಎಲ್ಲಿದೆ? ನಿನ್ನ ಆಕಾರ ಎಲ್ಲಿದೆ? ನನ್ನ ದೇವರ ಅಂಗೈಯಲ್ಲಿದೆ. ಹಲ್ಲೆಲೂಯಾ. ತಿರಸ್ಕಾರ ಮಾಡುವವರ ಮಧ್ಯದಲ್ಲಿ ನನ್ನ ದೇವರು ಪುರಸ್ಕಾರ ಮಾಡಿ ನಡೆಸುವವನಾಗಿದ್ದಾನೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ನಂಬಿಗಸ್ತರಾಗಿ ಜೀವಿಸಿರಿ. ದೇವರೇ ಮಕ್ಕಳು ನಿಮಗೆ ಹೇಳ್ತಾ ಇದ್ದಾರೆ, ದೇವರೇ ಸಭೆಗೆ ಹೇಳ್ತಾ ಇದ್ದಾರೆ, ಈ ಆಶೀರ್ವಾದ ಮಂಡಳಿಗೆ ದೇವರು ಪ್ರಕಟಪಡಿಸ್ತಾ ಇದ್ದಾರೆ. ಯಾರು ಸಾಮಾನ್ಯವಾದವರಲ್ಲ. ಆಮೆನ್. ಯಾರು ನಿಮ್ಮನ್ನು ಕಟ್ಟಾಕ್ಲಿಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ದೇವರ ಆಲಯಕ್ಕೆ ಹೋಗಬೇಡ ಅಂತ ತಡೆ ಮಾಡಿದ್ರೆ ದೇವರು ಅಂತವರನ್ನು ಮೊದಲು ತರ್ತಾನೆ. ದೇವರು ಅಂತವರನ್ನು ಮೊದಲು ತರ್ತಾನೆ. ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ. ನಿನ್ನೊಳಗೆ ನನ್ನೊಳಗೆ ಸ್ಥಾಪಿಸ್ತಾನೆ. ಹಲ್ಲೆಲೂಯಾ. ಹೋಗಿದೆಯಾ? ಕಳವಳ ಇದೆಯಾ? ನಿನ್ನ ಮೇಲೆ ಕಳಂಕ ಇದೆಯಾ? ಭಯ ಪಡಬೇಡ. ಯೇಸುವಿನ ರಕ್ತ ನಿನ್ನನ್ನು ಶುದ್ಧಿಪಡಿಸುವಂತದ್ದಾಗಿದೆ. ಆಮೆನ್. ಯೇಸು ಸ್ವಾಮಿಯ ರಕ್ತ ಸಕಲ ವಿಧವಾದ ಅನೀತಿಯನ್ನು ಪರಿಹರಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ಆಮೆನ್. ಏನ್ ಮಾಡು? ನಿನ್ನ ಗುಡಾರದ ಸ್ಥಳವನ್ನ ವಿಸ್ತರಿಸು. ನನ್ನ ಇಷ್ಟೇ ಅಂತ ಹೇಳಬೇಡ, ನನಗೆ ದೇವರು ಇಷ್ಟೇ ಕೊಟ್ಟಿದ್ದಾನೆ ಅಂತ ಹೇಳಬೇಡ, ನನ್ನ ಇಷ್ಟೇ ನನ್ನ ಕೈಲಿ ಏನಾಗಲ್ಲ ಅಂತ ಹೇಳಬೇಡ. ಪರಾಕ್ರಮವುಳ್ಳ ದೇವರು ನಿನ್ನೊಟ್ಟಿಗೆ ಇದ್ದಾನೆ ಮರೆಯಬೇಡ. ಆಮೆನ್. ಹಲ್ಲೆಲೂಯಾ. ನೀನು ಏನೇನು ಕೊಡಬೇಕು ಅಂತ ಹೇಳಿ ಪರಲೋಕದಲ್ಲಿರುವ ತಂದೆ ಆವಾಗ ನಿನ್ನ ಹೆಸರಲ್ಲಿ ಬರೆದಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದಲ್ಲಿರುವ ತಂದೆ ನಿನ್ನ ಹೆಸರಿನಲ್ಲಿ ನನ್ನ ಮಗನಿಗೆ ನಾನು ಇದನ್ನೇ ಕೊಡ್ತೀನಿ ಅಂತ ಬರೆದಿಟ್ಬಿಟ್ಟಿದ್ದಾನೆ. ಜೋರಾಗಿ ಆಮೆನ್.
Hallelujah. 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 ಆಮೆನ್. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತಾರ ಮಾಡು. ಆಮೆನ್. ಎಂಥ ಗುಡಾರ ಗೊತ್ತಾ? ದೇವರು ವಿಸ್ತರಿಸುವ ಗುಡಾರ ಎಂಥದ್ದು ಗೊತ್ತಾ? ದೇವರು ಕೊಡುವ ಗುಡಾರ ಎಂಥದ್ದು ಗೊತ್ತಾ? ಸ್ಯಾಮ್ಸ್ ಕೀರ್ತನೆ 91ನೇ ಅಧ್ಯಾಯದ 10ನೇ ವಚನ. ಸ್ಯಾಮ್ಸ್ 91 verse 10. ಕೀರ್ತನೆ 91ನೇ ಅಧ್ಯಾಯದ 10ನೇ ವಚನ. ರೀಡ್ ಫಾಸ್ಟ್. ಜೋರಾಗಿ ಓದಿ. ಯಾವ ಕೇಡು ನಿಮಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಏನಪ್ಪ ಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಕ್ಕಳಾದವರು ಇಲ್ಲಿ ಸಂಡೆ ಅವರು ಆಗಿರಬೇಕು. ಸುಮ್ಮನೆ ಕೂತ್ಕೋಬಾರ್ದು. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ ಮಾಡಬೇಕು. ದೇವರ ನಾಮ ಮಹಿಮೆ ಮಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರ ಸಮೀಪದಲ್ಲಿ ಉಪದ್ರವ ಬರೋದಿಲ್ಲ. ನಂಬಿಗಸ್ತರಾದ ಕುಟುಂಬ. 1ನೇ ವಚನ ನೋಡ್ರಿ. ಪರಾತ್ಪರನ ಮೊರೆ ಹೊಕ್ಕಿರುವವನ ಕುಟುಂಬ. ಹಲ್ಲೆಲೂಯಾ. ಯಾರ ಕುಟುಂಬ? ಯಾರ ಕುಟುಂಬ? ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಿಮ್ಮ ಪಕ್ಕದಲ್ಲಿಯವರಿಗೆ ಹೇಳ್ರಿ, ಕರ್ತನನ್ನ ಆಶ್ರಯವಾಗಿ ಹೊಂದಿಕೊಂಡವರ ಕುಟುಂಬ. ಆ ಕುಟುಂಬದ ಸಮೀಪ ಉಪದ್ರವಗಳು, ಕೇಡುಗಳು, ಬಾಧೆಗಳು, ಸಂಕಟಗಳು ಸಮೀಪದಲ್ಲಿ ಬರೋದಿಲ್ಲ. ಯಾಕಂದ್ರೆ ಆ ಗುಣಾರಕ್ಕೆ, ಆ ಕುಟುಂಬಕ್ಕೆ ಕರ್ತನೇ ಆಶ್ರಯವಾಗಿದ್ದಾನೆ. ಯೇಸುವ ಸೇವೆ. ಆಮೆನ್. ಆಶ್ರಯ ದೇವರಾಗಿದ್ದಾನೆ, ಆಧಾರ ದೇವರಾಗಿದ್ದಾನೆ. ನನ್ನ ಕುಟುಂಬದ ಸಮೀಪದಲ್ಲಿ ಉಪದ್ರವ ಬರುವುದಿಲ್ಲ. ಆಮೆನ್, 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 ಆಮೆನ್. ಯಾಕೆ? ನಾನು ದೇವರನ್ನು ಆಶ್ರಯಿಸಿಕೊಂಡಿದ್ದೇನೆ. ಈ ಕಡೆ ಹೋದಾಗ ಅದು, ಆ ಕಡೆ ಹೋದಾಗ ಅದನ್ನು ನಾನು ನಂಬಿಲ್ಲ. ನಾನು ನಂಬಿರುವುದು ನನ್ನ ಜೀವವುಳ್ಳ ಒಬ್ಬನೇ ದೇವರು. ಗಂಡನ ಮಾತುಗಳಲ್ಲಿ ಒಂದು ದೇವರು, ಹೆಂಡತಿ ಮಾತುಗಳಲ್ಲಿ ಮತ್ತೊಂದು ದಾರಿಯಲ್ಲಿ ನಾನು ನಡೀತಾ ಇಲ್ಲ. ಯಾರು ಏನೇ ಹೇಳಿದ್ರು, ಮನೆಯಿಂದ ಹೊರಗೆ ಹಾಕಿದ್ರು, ಸಮಾಜದಿಂದ ಹೊರಗೆ ಹಾಕಿದ್ರು, ಓ ಹಲ್ಲೆಲೂಯಾ, ನನ್ನನ್ನು ಕಾಯ್ಬಿಟ್ಟು ಹೋದ್ರು, ನಮ್ದೇ ದಾರಿಗಳು ಹಾಕಿಕೊಳ್ಳಲ್ಲ ಅಂತ ಹೇಳಿದ್ರು, ನನ್ನ ದೇವರನ್ನೇ ಆಶ್ರಯಿಸಿಕೊಂಡಿದ್ದೇನೆ. ಓ ಯೇಸುವೇ, ನಾನು ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನಪ್ಪ. ನೀನು ಮಾತ್ರ ನನ್ನ ದೇವರಪ್ಪ, ನೀನು ಮಾತ್ರ ನನ್ನ ರಕ್ಷಕನಪ್ಪ, ನೀನು ಮಾತ್ರ ನನ್ನ ಒಡೆಯನ ಸ್ವಾಮಿ. ಎಂದೆಂದಿಗೂ ಕೈ ಬಿಡದ ದೇವರಾಗಿದೆ. ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬಿಕೆಯ ಗುಡಾರ. ಆ ಗುಡಾರ ನಿನ್ನ ಗುಡಾರ ಆಗಿರಬೇಕು, ನಿನ್ನ ಮನೆ ಆಗಿರಬೇಕು. ಯಾವ ಮನೆ? ದೇವರನ್ನ ಆಶ್ರಯವಾಗಿ ಹೊಂದಿಕೊಂಡಿರುವ ಮನೆ, ದೇವರನ್ನ ನಂಬಿರುವ ಮನೆ, ದೇವರನ್ನು ಆರಾಧಿಸುವ ಮನೆ, ದೇವರನ್ನು ಸ್ತುತಿಸುವ ಮನೆ. ಆಮೆನ್. ಆ ಗುಡಾರವನ್ನು ದೇವರಿಗೆ ವಿಸ್ತರಿಸ್ತಾರೆ. ಎರಡನೇದಾಗಿ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಕೊರ್ನೆಲ್ಯನ ಮನೆ. ಕೊರ್ನೆಲ್ಯನ ಮನೆ ಎಂತ ಮನೆ ಆಗಿತ್ತು? ಎಂತ ಗುಡಾರ ಆಗಿತ್ತು? ಪ್ರಾರ್ಥನೆಯ ಮನೆ, ದಾನ ಧರ್ಮ ಮಾಡುವ ಮನೆ, ಸೇವಕರನ್ನು ಮನೆಗೆ ಕರೆಸುವ ಮನೆ, ಅವರೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವ ಮನೆ, ಉಪದೇಶ ಕೇಳುವ ಮನೆ, ಪವಿತ್ರಾತ್ಮನನ್ನು ಪಡೆದುಕೊಳ್ಳುವ ಮನೆ ಆಗಿತ್ತು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊರ್ನೆಲ್ಯ ಎಂಬ ಮನುಷ್ಯನ ಮನೆ ಹೇಗಿದ್ರೆ ಪ್ರಾರ್ಥನೆಯ ಮನೆಯಾಗಿತ್ತು. ಅವನು ಕೊರ್ನೆಲ್ಯ ಹೇಳಿದ ತನ್ನ ಮಕ್ಕಳು, ಕುಟುಂಬ ಎಲ್ಲರೂ ಕೂಡಿಸಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ನಂಬಿಕೆ ಇರಲಿಲ್ಲ, ಸುಳ್ಳು ಮಾತಾಡ್ತಾ ಇರಲಿಲ್ಲ, ಮೋಸ ಮಾಡ್ತಾ ಇರಲಿಲ್ಲ, ಅನ್ಯಾಯ ಮಾಡ್ತಾ ಇರಲಿಲ್ಲ, ಅಲೆದಾಡ್ತಾ ಇರಲಿಲ್ಲ. ನಂಬಿಕೆಯಲ್ಲಿ ಇದ್ದ. ದಾನ ಧರ್ಮ ಮಾಡ್ತಾ ಇದ್ದ. ದಾನ ಧರ್ಮ ಮಾಡೋದ್ರಲ್ಲಿ ದೇವರೇ ಹೇಳ್ತಾನೆ, ದೇವದೂತನವನು ಮುಂದೆ ಬಂದು ಹೇಳ್ತಾನೆ, ನಿನ್ನ ದಾನ ಧರ್ಮಗಳು, ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಏರಿ ಬಂದವು. ಹಲ್ಲೆಲೂಯಾ. ಕೊಟ್ಟು ಬಂದಿದ್ದ ಇಲ್ಲ, ಆದ್ರೆ ಅವನಿಗೆ ಮಾಡಿದ ಸೇವೆ ಪರಲೋಕಕ್ಕೆ ಮುಟ್ಟು ಬಿಡುತ್ರಿ.
ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಸೇವಕರನ್ನ ಕರೆಸಬೇಕೆಂದು ದೇವರು ಅಪ್ಪಣೆ ಕೊಟ್ಟ. ಆಮೇಲೆ ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಕುಟುಂಬ ಪ್ರಾರ್ಥನೆಯ ಕುಟುಂಬ, ದಾನ ಧರ್ಮದ ಕುಟುಂಬ, ಸೇವಕರೊಟ್ಟಿಗೆ ಸೇರಿ ಪ್ರಾರ್ಥಿಸುವ ಕುಟುಂಬ. ಆಮೇಲೆ ಅಲ್ಲಿ ನೋಡ್ತೇವೆ 10ನೇ ಅಧ್ಯಾಯದಲ್ಲಿ ಪೇತ್ರನ ಮನೆಗೆ ಕರೆ ಕಳಿಸಿದ. ಪೇತ್ರನ ಕಾಲಿಗೆ ಬೀಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಪ್ಪ, ನಾನು ಮನುಷ್ಯನು, ದೇವರಿಗೆ ಸ್ತೋತ್ರ ಮಾಡು. ಹಲ್ಲೆಲೂಯಾ. ಉಪದೇಶ ಕೇಳಿದ, ಪ್ರಾರ್ಥನೆ ಮಾಡಿದ್ರು, ಎಲ್ಲರೂ ಪವಿತ್ರಾತ್ಮವರ ಹೊಂದಿಕೊಂಡ್ರು, ಅನೇಕರು ದೀಕ್ಷಾ ಸ್ನಾನ ಪಡ್ಕೊಂಡ್ರು. ಹಲ್ಲೆಲೂಯಾ. ಇವತ್ತು ನಿನ್ನ ಕುಟುಂಬವನ್ನು ದೇವರು ಕರೀತಾ ಇದ್ದಾನೆ, ಪ್ರೀತಿ ಮಾಡ್ತಾ ಇದ್ದಾನೆ. ಅಂತ ಕುಟುಂಬ ಇದೆಯಾ ನಿನ್ನ ಕುಟುಂಬ? ಅಂತ ಕುಟುಂಬದ ಬಾಧೆಯನ್ನು ದೇವರು ವಿಸ್ತಾರ ಮಾಡ್ತಾನೆ, ಅಂದ್ರೆ ಅಭಿವೃದ್ಧಿ ಮಾಡ್ತಾನೆ. ಅಭಿವೃದ್ಧಿ ಮಾಡ್ತಾನೆ ಅಂದ್ರೆ ಯೆಹೆಜ್ಕೇಲ 36ನೇ ಅಧ್ಯಾಯ 11ನೇ ವಚನ. ಯೆಹೆಜ್ಕೇಲ್ ಚಾಪ್ಟರ್ 36 verse 11. ನಿಮ್ಮಲ್ಲಿ ಬಹು ಜನರನ್ನು ಪಶುಗಳನ್ನು ವೃದ್ಧಿಗೊಳಿಸುವೆನು. ಅವು ಹೆಚ್ಚಿ ವೃದ್ಧಿಯಾಗುವು. ಮೊದಲಿನಂತೆ ನಿಮ್ಮಲ್ಲಿ ನಿವಾಸಿಗಳು ಗಳನ್ನು ತುಂಬಿಸಿ ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಏನ್ ಮಾಡ್ತೇನೆ? ನಿಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ. ನಿಮ್ಮ ಧನ ಕರುಗಳನ್ನ, ಪಶು ಪಕ್ಷಿಗಳನ್ನ ನಾನು ಹೆಚ್ಚು ಮಾಡ್ತೇನೆ. ನಿಮ್ಮಲ್ಲಿ ನಿವಾಸಿಗಳನ್ನು ಮೊದಲಿನಂತೆ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಕೊಡ್ತಕ್ಕಂಥ ಬ್ಲೆಸ್ಸಿಂಗ್ಸ್. ಆಮೇಲೆ ಆದ್ರೆ ನಿನ್ನ ಗುಡಾರ ಹೇಗಿರ್ಬೇಕು? ನಂಬಿಕೆಯ ಗುಡಾರ ಆಗಿರ್ಬೇಕು. ಯಾಕೋಬನು ಹೇಳ್ತಾನೆ, ನಿನ್ನ ಗುಡಾರದ ಒಳಗಿಂದ ಅನ್ಯಾಯವನ್ನು ತೆಗೆದುಬಿಡು, ನಿನ್ನ ಗುಡಾರದ ಒಳಗಿಂದ ಸುಳ್ಳನ್ನು ತೆಗೆದುಬಿಡು, ನಿನ್ನ ಗುಡಾರದ ಒಳಗಿಂದ ಮೋಸವನ್ನು ತೆಗೆದುಬಿಡು, ನಿನ್ನ ಗುಡಾರದ ಒಳಗಿಂದ ಪಾಪವನ್ನು ತೆಗೆದುಬಿಡು. ಆಗ ನೀನು ಉದ್ಧಾರವಾಗುವಿ. ಆಮೇಲೆ ಹೇಳಿ, ನಿನ್ನ ಮನೆಯೊಳಗಿಂದ ಅನ್ಯಾಯವನ್ನು ತೆಗೆದುಬಿಡು, ಮೋಸ ವಂಚನೆಯನ್ನು ತೆಗೆದುಬಿಡು, ಪಾಪವನ್ನು ತೆಗೆದುಬಿಡು, ದೇವರಿಗೆ ಇಷ್ಟ ಇಲ್ಲದನ್ನು ತೆಗೆದುಬಿಡು. ಕರ್ತನು ನಿನ್ನ ಗುಡಾರವನ್ನು ಆಶೀರ್ವದಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿವೃದ್ಧಿ ಮಾಡಿಸ್ತಾರೆ, ಪರದೆಗಳನ್ನು ಹರಡದೆ. ಆಮೇಲೆ ಯಾವಾಗ ನೀವು ಪಾಪದ ಪರದೆಯನ್ನು ಹರಿದಿರೋ ಆವಾಗ ದೇವರು ಪವಿತ್ರವಾದ ಪರದೆಯನ್ನು ನಿಮ್ಮ ಮುಂದಗಡೆ ಹರಡ್ತಾರೆ. ಹಲ್ಲೆಲೂಯಾ. ಹಬ್ಬಿಸ್ತಾನೆ. ಆಮೇಲೆ ಡೆಟರೋನೋಮಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 10ನೇ ವಚನ. ಡೆಟರೋನೋಮಿ ಚಾಪ್ಟರ್ 28 verse 10. ರೀಡ್ ಪೋಸ್ಟ್. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 10ನೇ ವಚನ. ಏನಪ್ಪ? ಭೂಮಿಯ ಮೇಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದು ನಿಮಗೆ ಭಯ ಪಡುವರು. ನೋಡಿ, ನಮ್ಮ ದೇವರು ನಮ್ಮ ಹಿರಿಯರಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಹಲ್ಲೆಲೂಯಾ ಕೊಡೋರು ಯಾರು? ನಮ್ಮ ಸಂತಾನವನ್ನು ಅಭಿವೃದ್ಧಿ ಪಡಿಸಲು ಯಾರು? ಹಲ್ಲೆಲೂಯಾ. ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶಕ್ಕೆ, ನಿಮ್ಮ ಬೆಳೆಗೆ ಎಷ್ಟು ಬೇಕೋ ಅಷ್ಟು ಉತ್ತಮವಾದ ಮಳೆಯನ್ನು ಕೊಡ್ತಾನೆ. 12ನೇ ವಚನ. ವ್ಯವಸಾಯನ ಆಶೀರ್ವಾದ ಮಾಡ್ತಾರೆ ದೇಶದಲ್ಲಿ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರ ಹೊರತು ತೆಗೆದುಕೊಳ್ಳುವುದಿಲ್ಲ.
ಅಂದ್ರೆ ದೇವರ ವಾಕ್ಯಕ್ಕೆ ಈ ಒಂದು ದೇವರು ನನ್ನ ಮೂಲಕವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ. ಈ ಒಂದು ಈ ಉಪದೇಶವನ್ನು ಕೇಳಿ ಅದನ್ನು ಅನುಸರಿಸಿ ನಡ್ಕೊಳ್ಳೋರಿಗೆ ಲಕ್ಷ್ಯವಿಟ್ಟು ಅವುಗಳನ್ನು ಅನುಸರಿಸಬೇಕು. ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡೋದಿಲ್ಲ. ಎಲ್ಲರಿಗೂ ಎಲ್ಲರ ಮೇಲೆ ನಿಮ್ಮನ್ನು ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಿನವರಾಗಿರುವುದೇ ಹೊರತು ಕೆಳಗಡೆಯವರಾಗಿರುವುದಿಲ್ಲ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ತೆಗೀರಿ ಯವನಸ್ಥರೇ, ಇದೀರಾ? ಹಲ್ಲೆಲೂಯಾ. ಹಿರಿಯರು ಹೇಗಿದ್ದಾರೆ ಹಾಗೆ ಹಂಬಲವಾಗಿ ಕಾಯ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ಹರಡ್ರಿ, ಹರಡ್ರಿ, ಹರಡ್ರಿ. ದೇವರು ಬೇಗಡಬೇಕಂತ ತೀರ್ಮಾನ ಮಾಡಿದ್ದಾರೆ. ದೇವರ ವಾಕ್ಯಕ್ಕೆ ನೀವು ಅಧೀನರಾಗಲಿ. ಆಮೇಲೆ ಏನಂದ್ರೆ ಅಲ್ಲಿ ಮುಗಿತಮ್ಮ. ಇಲ್ಲಿ ಎರಡನೇ ಸಂಕೋಚ ಪಡಬೇಡ. ಏನಂತೆ? ಸಂಕೋಚ ಪಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ 54 ಎರಡನೇ ವಚನ, ಸಂಕೋಚ ಪಡಬೇಡ. ಆರಾಧನೆ ಮಾಡಿ ಸಂಕೋಚ ಪಡಬೇಡ. ಚರ್ಚಿಗೆ ಬರ್ಲಿಕ್ಕೆ ಸಂಕೋಚ ಪಡಬೇಡ. ಯಾವ ದೊಡ್ಡ ನಾಯಕನ ಅಪ್ಪಣೆ ಪಡ್ಕೋಬೇಡ. ನಿನ್ನನ್ನು ಉಂಟು ಮಾಡಿದ ದೇವರು ನಿನ್ನ ಆರಾಧನೆ ಮಾಡು. ಆಮೇಲೆ ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನು ನೀನು ಆರಾಧನೆ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಂಬಿಗಸ್ತನಾಗಿದ್ದಾನೆ. ಸಂಕೋಚ ಪಡಬೇಡ. ಪ್ರಾರ್ಥನೆ ಮಾಡೋ ಸಂಕೋಚ ಪಡಬೇಡ. ಸಭೆ ಬರಲಿಕ್ಕೆ ಸಂಕೋಚ ಪಡಬೇಡ. ಉಪವಾಸ ಪ್ರಾರ್ಥನೆ ಬರಲಿಕ್ಕೆ ಸಂಕೋಚ ಪಡಬೇಡ. ಆನ್ಲೈನ್ ಪ್ರೇಯರ್ ಬರಲಿಕ್ಕೆ ಸಂಕೋಚ ಪಡಬೇಡ. ಕಾನ್ಫರೆನ್ಸ್ ಅಲ್ಲಿ ಕೂಡಿ ಒಟ್ಟಾಗಿ ಪ್ರಾರ್ಥಿಸೋಣಾದಾಗ ಪ್ರಾರ್ಥನೆ ಮಾಡಲಿಕ್ಕೆ ಸಂಕೋಚ ಪಡಬೇಡ. ಎಂತ ಪ್ರಾರ್ಥನೆ ಇದ್ರು ಒಕ್ಕೂಟದ ಪ್ರಾರ್ಥನೆ ಮಾಡುವುದಕ್ಕೆ ಸಂಕೋಚ ಪಡಬೇಡ. ಹಲ್ಲೆಲೂಯಾ. ದೇವರಿಗೆ ಕೊಡೋದಕ್ಕೆ ಸಂಕೋಚ ಪಡಬೇಡ. ದೇವರಲ್ಲಿ ಮಡುಕಾಲುವುದಕ್ಕೆ ಸಂಕೋಚ ಪಡಬೇಡ. ಆಮೇಲೆ ಹಲ್ಲೆಲೂಯಾ ಹೇಳೋದಕ್ಕೆ ಸಂಕೋಚ ಪಡಬೇಡ. ಹಲ್ಲೆಲೂಯಾ. ಸಂಕೋಚ ಅಂದ್ರೆ ಏನ್ರಿ? ಚಿಪ್ಪಡ್ತಾನ. ಕೈ ಎತ್ತಕ್ಕೂ ಕೆಲವರಿಗೆ ಚಿಪ್ಪಡ್ತಾನೆ. ಹಲ್ಲೆಲೂಯಾ ಹೇಳಕ್ಕೂ ಕೆಲವರಿಗೆ ಚಿಪ್ಪಡ್ತಾನೆ. ಚಿಪ್ಪಡು ಉದ್ಧಾರ ಆಗ್ತಾರ ಬೈಬಲ್ ಹೇಳ್ತೈತೆ. ದೇವರಿಗೆ ಸ್ತೋತ್ರ ಕೊಡ್ತಾ ಅವರಿಂದ ಬರ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಕೋಚ ಪಡಬೇಡ. ಸುವಾರ್ತೆ ಸಾರೋದಕ್ಕೆ ಸಂಕೋಚ ಪಡಬೇಡ. ಹಲ್ಲೆಲೂಯಾ. ಸಂಕೋಚ, ನಾಚಿಕೆ, ಅವಮಾನ ಇರೋದು ಅನ್ಯರಿಗೆ, ಧನ್ಯರಿಗೆ ಅಲ್ಲ. ಆಮೆನ್, ಆಮೆನ್. ಅದಕ್ಕೆ ಸಾಮ್ಸ್ 2ನೇ ಅಧ್ಯಾಯ 8ನೇ ವಚನ, ಕೀರ್ತನೆ 2ನೇ ಅಧ್ಯಾಯ 8ನೇ ವಚನ, ನೀನು ಕೇಳಿಕೊಂಡರೆ ನೀನು ಕೇಳಿಕೊಂಡ್ರೆ ಏಟಪ್ಪಾಗಿ ಹೇಳ್ರಿ. ನೀನು ಕೇಳ್ಕೊಂಡ್ರೆ ಅನ್ಯ ಜನಾಂಗಗಳಲ್ಲೆಲ್ಲ ನನ್ನ ದೇವರು ನಿನಗೆ ಅಧೀನ ಮಾಡುವನು. ಹಲ್ಲೆಲೂಯಾ. ಕೆಲವರು ವಾಕ್ಯ ಕೇಳಿ ಕೇಳಿ ಸುಸ್ತಾಗ್ತಾ ಇರ್ತಾರೆ. ಇಲ್ಲಿ ಹೇಳೋದಕ್ಕೆ ಸುಸ್ತಾಗ್ತಾ ಇಲ್ಲ. ಯಾಕಂದ್ರೆ ದೇವರ ಪ್ರಸನ್ನತೆಯಲ್ಲಿ ನಾವು ಹೋಗ್ತಾ ಇದ್ದೇವೆ. ವಾಕ್ಯ ಯಾರಿಗೆ ಇಷ್ಟ ಆಗ್ತದೆ ಗೊತ್ತಾ? ಯಾರು ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ಇಷ್ಟ ಆಗಲ್ಲ, ನಿದ್ದೆ ಬರ್ತದೆ. ಯಾವಾಗ ಹೊರಗಡೆ ಅನ್ನಿಸ್ತದೆ. ಸೈನ್ಯ ಚೆಕ್ತಾ ಇರ್ತಾನೆ, ನೀನ್ ಅನ್ಪಾಂತಿ ಬಾ. ಆದರೆ ಭವಿಷ್ಯದ ದೇವರು ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನೊಂದಿಗೆ ಇರ್ತೇನೆ. ನಾನು ನಿನ್ನನ್ನು ಕಾಪಾಡ್ತೇನೆ. ನಾನು ನಿನ್ನನ್ನು ರಕ್ಷಿಸ್ತೇನೆ. ನಾನು ನಿನಗೆ ಬಿಡುಗಡೆ ಕೊಡ್ತೇನೆ. ನಾನು ನಿನಗೆ ಜಯ ಕೊಡ್ತೇನೆ. ನಾನು ನಿನಗೆ ಸಮಾಧಾನ ಕೊಡ್ತೇನೆ. ನಾನು ನಿನಗೆ ಆಸ್ತಿ ಕೊಡ್ತೇನೆ, ಐಶ್ವರ್ಯ ಕೊಡ್ತೇನೆ, ಪರಲೋಕದ ಆಶೀರ್ವಾದ, ಭೂಮಿ ಮೇಲಿರುವ ಆಶೀರ್ವಾದ ಎಲ್ಲವೂ ನಿನಗೆ ಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೊಡುವವರಾಗಿದ್ದಾರೆ. ಆಮೇಲೆ ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಕೂಟಗಳನ್ನು ಬಲಪಡಿಸಿ
ಆಮೇಲೆ ಆಮೇಲೆ ಹಗ್ಗ ಉದ್ದವಾಗಿದೆ. ಯಾವ ಹಗ್ಗ ಅದು? ಯಾವ ಹಗ್ಗ ಅದು? ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡ್ತೇವೆ 3 ಎಳೆಯ ಹಗ್ಗ ಬೇಗ ಹರಿದು ಹೋಗೋದಿಲ್ಲ. ಯಾರು 3 ಎಳೆ ಅಂತ ನಾನು ಹೇಳಿದೆ? ತಂದೆ, ಮಗ, ಪವಿತ್ರಾತ್ಮ. ನಿನ್ನ ಹಗ್ಗವನ್ನು ಉದ್ದ ಮಾಡು. ಪ್ರಯತ್ನ ದೇವರ ಒಳಗಡೆ ಇರು. ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿವರೆಗೂ ಶುಭ ಸಮಾಚಾರವನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು. ಹಲ್ಲೆಲೂಯಾ ಹಲ್ಲೆಲೂಯಾ. ನಿನ್ನ ಜೊತೆಗೆ ದೇವರ ಆಶೀರ್ವಾದ ಬರ್ತಾ ಇದೆ. ದೇವರು ನಿನ್ನೊಟ್ಟಿಗೆ ಇರ್ತಾರೆ. ತಂದೆ, ಮಗ, ಪವಿತ್ರಾತ್ಮನ ಆಶೀರ್ವಾದ ನಿನ್ನ ನಡೆಸ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಶೀರ್ವಾದ ನಿನ್ನ ಜೊತೆಗೆ ನಡೀತದೆ. ಆಮೇಲೆ ಸಂಕೋಚ ಪಡ್ತಾ ಇದ್ದೀರಾ? ಪಡಬೇಡಿ. ಆಮೇಲೆ ಆಮೇಲೆ ಎಲ್ಲಾ ಕಡೆ ಹಬ್ಕೋಬೇಕು. ದೇವರ ಮಕ್ಕಳು ಅವರ ಹಗ್ಗ ಚಿಕ್ಕದಲ್ಲ, ಅವರ ಹಗ್ಗ ಬಹಳ ಉದ್ದವಾದ. ಅದಕ್ಕೆ ಅನ್ಯ ಜನ ಹೇಳ್ತಾರೆ ಇವರ ಬಾಯಿ ಸುಮ್ಮನೆ ಇರೋದಿಲ್ಲ. ಹಲ್ಲೆಲೂಯಾ. ಯೇಸು ಜೊತೆ ಜನ ಹೋದ್ರು. ಲೋಕದವರು ಹೇಳಿದ್ರು ಲೋಕವೇ ಯೇಸುವಿನ ಹಿಂದೆ ಹೋಯಿತು. ಅವರ ಹಗ್ಗ ಉದ್ದವಾಗಿದೆ. ಅದು ಹರಿದು ಹೋಗುವ ಹಗ್ಗ ಅಲ್ಲ, ಅದು ಮುರಿದು ಹೋಗುವ ಹಗ್ಗ ಅಲ್ಲ. ಅದು ಒಳ್ಳೆಯ ಗಿಡಗಳನ್ನು ಕಟ್ಟಿ ಬೆಳೆಸ್ತದೆ, ಶತ್ರುಗಳನ್ನು ಕೆಳಗೆ ನಾಶ ಮಾಡ್ತದೆ. ಹಲ್ಲೆಲೂಯಾ. ಯುದ್ಧ ಮಾಡು, ಕೂಟಗಳನ್ನು ಬಲಪಡಿಸು. ಅಂದ್ರೆ ನಂಬಿಗಸ್ತರಾಗಿ ನಿಲ್ರಿ. ಕೂಟಗಳನ್ನು ಬಲಪಡಿಸೋದ್ರೆ ಏನು? ಇವತ್ತು ಈ ವಾರ ಬಂದಿನಿ, ಮುಂದಿನ ವಾರ ಇರಲ್ಲ. ಈ ಉಪವಾಸ ಪ್ರಾರ್ಥನೆ ಬಂದೆ, ಮುಂದಿನ ಉಪವಾಸ ಪ್ರಾರ್ಥನೆಗೆ ಬಿಸಿ. ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಿ ಅಂತ ನನ್ನ ಪ್ರಶ್ನೆ. ಹಂಗ ಆಗ್ಬಾರ್ದು. ಯಾರಿಗೆ ದೇವ್ರೆ ಯಾರಿಗೆ ಸಾಯಿಸ್ಬೇಡಪ್ಪ, ಎಲ್ಲರೂ ಬದುಕಿರ್ಲಿ ಸ್ವಾಮಿ ನನ್ನ ಪ್ರಾರ್ಥನೆ. ಅದು ದೇವರ ಕೈಲಿದೆ. ಅದು ಒಂದು ವಾರ ಬಂದೆ, ಇನ್ನೊಂದು ವಾರ ಇಲ್ಲ. ಒಂದು ವಾರ ದೇವ್ರೆ, ಇನ್ನೊಂದು ವಾರ ತುಸ್ಕೊಟ್ಟಾಗಿ. ಇದನ್ನ ದೇವರು ಬಯಸ್ತಾನೆ. ದೇವರು ಏನು ವಾಗ್ದಾನ ಕೊಡ್ತಾ ಇದ್ದಾರೆ? ನೀನು ಕೂಟ ಬಲಪಡಿಸು, ಗಟ್ಟಿ ಮಾಡು. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ನೀನು ಆ ಕಂಬ ಕೇಳು, ಆ ಮರ ಕೇಳು, ಆ ಚಂದ್ರಿಗಳು ನಿನ್ನ ಮಾತು ಕೇಳ್ತದೆ. ಕೈ ಇದ್ರೆ ತಟ್ಟೆ. ಆಮೇಲೆ ನೀವು ಹಲ್ಲೆಲೂಯಾ. ನೀವು ಬಲಪಡಿಸು, ಕೂಟಗಳನ್ನು ಬಲಪಡಿಸು. ನಿಮ್ಮ ನಂಬಿಕೆ ಗಟ್ಟಿ ಮಾಡ್ರಿ. ನಿಮ್ಮ ನಂಬಿಕೆ ಸ್ಥಿರವಾಗಿರ್ಲಿ, ನಿಮ್ಮ ನಂಬಿಕೆ ಬಲವಾಗಿರ್ಲಿ. ನೀನು ಎಲ್ಲಾ ಕಡೆಯಲ್ಲಿಯೂ ಎಲ್ಲಾ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳಿ. ದಿಸ್ ಮಂತ್ ಪ್ರಾಮಿಸ್, ಈ ತಿಂಗಳ ವಾಗ್ದಾನ ಏನಂದ್ರೆ ನೀನು ಎಲ್ಲಾ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಮುಂದಿಂದು ನಿಮ್ಮದೆ, ಹಿಂದಿಂದು ನಿಮ್ಮದೆ. ಪಕ್ಕದಲ್ಲಿ ಬಲಗಡೆ ಇರೋದು ನಿಮ್ಮದೆ, ಎಡಗಡೆ ಇರೋದು ನಾನು ನಿಂತಿರೋದು. ನಮ್ ಶೋಭಾ ಹೇಳಕತ್ತ ನೋಡ್ರಿ ಜೋರಾಗಿ. ಯಾಕಲ್ಲ ಅಂದೆ? ಯಾರು ಕೊಟ್ಟಿದ್ದಾರೆ? ನನ್ನ ಪರಲೋಕದ ದೇವರು ಕೊಟ್ಟಿದ್ದಾರೆ. ನನ್ನ ಪಾಪವನ್ನು ಕ್ಷಮಿಸಿದ್ದಾರೆ, ನನ್ನ ರೋಗವನ್ನು ಪರಿಹಾರ ಮಾಡಿದ್ದಾರೆ, ನನ್ನ ದ್ರೋಹವನ್ನು ಅಳಿಸಿ ಹಾಕಿದ್ದಾರೆ, ನನ್ನನ್ನ ತನ್ನ ಮಗನು ಮಗಳು ಆಗಿ ಅಂಗೀಕಾರ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಏನ್ ಮಾಡ್ರಿ? ಹಬ್ಬಿಕೊಳ್ಳಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 24ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 14 verse 24. ಅದರಲ್ಲಿ ದೋಣಿಯು ಭೂಮಿಗೆ ಬಹು ದೂರ ಹೋಗಿತ್ತು. ಅದು ಎದುರು ಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ರಾತ್ರಿ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ ಧೈರ್ಯವಾಗಿರಿ, ಹಲ್ಲೆಲೂಯಾ
ಹಲೋ ಅಮ್ಮ, ನಿನ್ನ ಬಗ್ಗೆ ಜನ ಅಪಾರ್ಥ ಮಾಡ್ಕೋಬಹುದು, ಆದ್ರೆ ನನ್ನ ದೇವರು ಯಾವತ್ತೂ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಮತ್ತೆ ಹೇಳ್ತಾರೆ ಧೈರ್ಯವಾಗಿರಿ. ಆಮೇಲೆ 4ನೇ ಅಧ್ಯಾಯ ಪಾಪ, ಅದೇ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನಕ್ಕೆ ಸೇಮ್ 4:24 ಪಾಪ. ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದ್ರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛೆ ರೋಗಿಗಳನ್ನು, ಪಾರ್ಶ್ವವಾಯು ರೋಗಿಗಳನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಯೇಸು ಸ್ವಸ್ಥ ಮಾಡಿದ. ಹೌದಾ? ಸ್ವಸ್ಥ ಮಾಡೋಕ್ ಮುಂಚೆ ಏನ್ ನಡೀತಾ ಇದೆ ಅಲ್ಲಿ? ಏನ್ ನಡೀತಾ ಇದೆ? ದೇಶದಲ್ಲೆಲ್ಲ ಹಬ್ಬಿ ಇದ್ದಾರೆ. ಆಮೇಲೆ ಏನಮ್ಮ? ಸುವಾರ್ತೆ ಹಬ್ಬಿಸ್ಲಿಕ್ಕೆ ಶಕ್ತಿ ಇದೆ. ಸುವಾರ್ತೆ ಹಬ್ಬಿಸ್ಲಿಕ್ಕೆ ನಿನಗೆ ಧೈರ್ಯ ಇದೆಯಾ? ಸುವಾರ್ತೆ ಹೇಳುವುದಕ್ಕೆ ದೇವರ ಆತ್ಮದ ಪ್ರಶ್ನೆ ಸೇರ್ತಾ ಇದೆ. ನೀನು ಸುವಾರ್ತೆ ಸಾರು, ದೇವರು ನಿನ್ನ ಪಕ್ಷದಲ್ಲಿ ಇರ್ತಾನೆ. ನೀನು ಸುವಾರ್ತೆ ಸಾರು, ದೇವರು ನಿನ್ನನ್ನು ಹಬ್ಬಿಸ್ತಾನೆ. ನೀನು ಸುವಾರ್ತೆ ಸಾರು, ನೀನು ಗುಡಾರವನ್ನು ದೇವರು ಕಾಪಾಡ್ತಾರೆ. ನೀನು ಸುವಾರ್ತೆ ಸಾರು, ಅವಮಾನವನ್ನು ದೇವರು ದೂರ ಮಾಡ್ತಾರೆ. ಅಂದ್ರೆ ಅವಮಾನ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬರಬಹುದು, ರೋಗ ಬರಬಹುದು, ಬಾಧೆ ಬರ್ತದೆ, ಶೋಧನೆ ಬರ್ತದೆ, ಅಂಧಕಾರ ಬರ್ತದೆ. ಆದ್ರೆ ಬಿಡುಗಡೆ ಕೊಡುವ ಯೇಸು ನಮ್ಮ ಸಂಗಡ ಇದ್ದಾನೆ. ಆಮೇಲೆ ಹಪ್ಪಿಕೊಳ್ಳ್ರಿ. ಆಮೇಲೆ 110ನೇ ಕೀರ್ತನೆ 2ನೇ ವಚನ. Psalms 110 verse 2. 110ನೇ ಕೀರ್ತನೆ 2ನೇ ವಚನ. ಪ್ಲೀಸ್ ರೀಡ್ ಫಾಸ್ಟ್. ಓ ರೇಖಾಬಲ ರಮನ ಶಕರಂದು ಓ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುವಾಗ ಹಂಬಲದ ಹೃದಯ ಬೇಕು. ಸಜೀವವಾದದ್ದು, ವಾಕ್ಯವೇ ದೇವರಾಗಿದೆ. ಈ ಕ್ಷಣ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಕಾರ್ಯಗಳು, ನಿಮ್ಮ ಆಲೋಚನೆಗಳು ಪವಿತ್ರಾತ್ಮನ ಒಳಗಿದ್ದು ಹರಡಿಕೊಳ್ಳಲಿ. ಎಲ್ಲಿಯವರೆಗೂ ಇಲ್ಲಿದ್ದೀರಾ? ಲೋಕದವರೆಗೂ ಹಬ್ಬಿಕೊಳ್ಳಲಿ, ಯೆರೂಸಲೇಮಿನವರೆಗೂ ಹಬ್ಬಿಕೊಳ್ಳಲಿ, ಹುಬ್ಬಳ್ಳಿಯವರೆಗೂ ಹಬ್ಬಿಕೊಳ್ಳಲಿ, ಬಳ್ಳಾರಿಯವರೆಗೂ ಹಬ್ಬಿಕೊಳ್ಳಲಿ, ಹಾವೇರಿಯವರೆಗೂ ಹಬ್ಬಿಕೊಳ್ಳಲಿ, ವಿಜಯನಗರವರೆಗೂ ಹಬ್ಬಿಕೊಳ್ಳಲಿ, ಕೊಪ್ಪಳ ಗದಗಿನವರೆಗೂ ಹಬ್ಬಿಕೊಳ್ಳಲಿ, ಬಾಗಲಕೋಟೆಯವರೆಗೂ ಹಬ್ಬಿಕೊಳ್ಳಲಿ, ಬೆಂಗಳೂರಿನವರೆಗೂ ಹಬ್ಬಿಕೊಳ್ಳಲಿ, ಎಲ್ಲಿಯವರೆಗೂ ಹಬ್ಬಿಕೊಳ್ಳಲಿ, ಭೂಮಿಯ ದೊಡ್ಡ ಕಡೆಯವರೆಗೂ ಹಬ್ಬಿಕೊಳ್ಳಲಿ. ದ್ವಿಗುಣವಾಗುವ ತಿಂಗಳು. ಆಮೇಲೆ ಒಂದೇ ಗುಣದಿಂದ ದ್ವಿಗುಣ, ಒಂದೇ ಪಟ್ಟಿನಿಂದ 2 ಪಟ್ಟು, ಒಂದೇ ತರದಿಂದ 2 ತರದ ಆಶೀರ್ವಾದ. ಡಬಲ್ ಆಶೀರ್ವಾದ. ದೇವರು ಅಬ್ರಹಾಮನನ್ನ ಉನ್ನತವಾಗಿ ಆಶೀರ್ವಾದ ಮಾಡಿದ ಹಾಗೆ, ಈಸಾಕನ ಬರಗಾಲದಲ್ಲಿ 100% ಬೆಳೆ ಕೊಟ್ಟ ಹಾಗೆ, ಯಾಕೋಬನ ಸಂತಾನವನ್ನ ಹೆಚ್ಚಿಸಿದ ಹಾಗೆ, ಯಾಕೋಬನನ್ನ ಬದಲಾವಣೆ ಮಾಡಿ ಇಸ್ರಾಯೇಲ್ ಎಂಬುದಾಗಿ ಕರೆದ ದೇವರು. ಯೋಬನಿಗೆ ಹೇಳ್ತಾ ಇದ್ದಾರೆ, ಯೋಬನು ಮೊದಲ ಸ್ಥಿತಿಗಿಂತ 2ನೇ ಸ್ಥಿತಿ ಬಹಳ ಆಶೀರ್ವಾದವಾಗಿತ್ತು. ಅದೇ ರೀತಿ ಮಾಡಿದ ದೇವರು. ಆಮೇಲೆ ಇವತ್ತು ನಿಮ್ಮ ಜೀವನದಲ್ಲಿ ಈ ತಿಂಗಳಲ್ಲಿ ಏನ್ ಮಾಡ್ಬೇಕು ನಾವು? ಅಧ್ಯಕ್ಷರಿಗೆ ಚಪ್ಪಾಳೆ ಕಟ್ಟಿ ಜೋರಾಗಿ.
ಹತ್ಕೋಬೇಕು. ಆಮೇಲೆ 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 ನಿಮಗಾದ್ರೂ ಅರ್ಥ ಆಗಿದ್ದೀರಿ ಸ್ತೋತ್ರ. ಆಮೇಲೆ ಹತ್ಕೋಬೇಕು. ಈ ತಿಂಗಳು ಏನ್ ಮಾಡ್ಬೇಕು? ನಂದೇ ಅಲ್ಲ. ಆಮೇಲೆ ಯೆಹೋಶುವ 1ನೇ ಅಧ್ಯಾಯ 3ನೇ ವಚನ ಏನಿದೆಪ್ಪ? ಯೆಹೋಶುವ 1:3 ಏನಿದೆ ಗೊತ್ತಾ? ನೀನು ಕಾಲಿಡುವ ಜಾಗವೆಲ್ಲ ನಿನಗೆ ಸ್ವಂತ. ಹಬ್ಬಿಸುವ ದೇವರು, ವಿಸ್ತರಿಸುವ ದೇವರು, ಬಿಡುಗಡೆ ನೀಡುವ ದೇವರು, ಬಲ ನೀಡುವ ದೇವರು, ಸಮಾಧಾನ ನೀಡುವ ದೇವರು. ನಾವು ಬೇರೆಯವರಿಗಿಂತ ಹೆಚ್ಚಾಗಿ ಆಶೀರ್ವಾದ ಮಾಡಬಹುದು. ಆಮೇಲೆ ಎಲ್ಲರೂ ಹಾಗೆ ನಿಂತ್ಕೊಳ್ಳೋಣ. ಕರ್ತನು ಈ ತಿಂಗಳು ಹೇಳ್ತಾ ಇದ್ದಾನೆ, ನೀನು ಹಬ್ಕೊಳ್ತೀಯಾ? ಜೀವನವರೆಗೂ ಹಬ್ಕೊಳ್ತೀಯಾ? ಓ ಹಾಲೆಲೂಯಾ. ಜೀವನದಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವಾದ ಮಾಡಿ ಪರಿಶುದ್ಧನಾಗುವ ತಂದೆ, ಈ ವಾಕ್ಯಗಳ ಮೂಲಕವಾಗಿ ನೀನು ಆಶೀರ್ವಾದ ಮಾಡಿದ ಕಾಣಿಸ್ತು. ನಿನ್ನ ಬಲದಲ್ಲಿ ನಮ್ಮನ್ನು ತುಂಬಿಸಿ